ಓದ್ಬಿಡ್ತಾರೆ. ಈಗ ರಾಮಣ್ಣ ಮಕ್ಕಳ ಜೊತೆ ಆಟ ಆಡಕ್ ಹೋಯ್ತಾವ್ರೆ. ಈಗ ಇವಾಗ ರಾಮಣ್ಣ ಹೋಗಿ ಮಕ್ಕಳ ಹತ್ರ ನನ್ನ ಆಟಕ್ಕೆ ಸೇರಿಸ್ಕೊಳ್ಳಿ ಅಂತ ಕೇಳ್ತಾವ್ರೆ. ಮಕ್ಳು ಏನಂತಾರೆ ನೋಡೋಣ. ಆಮೇಲೆ ಇನ್ನೇನ್ ಮಾಡಿಲ್ಲ, ಮುಖ ತೊಳೆದಿಲ್ಲ. ಅವ್ರು ಯಾವ ರಾಮಣ್ಣ ಅವನು? ಕೊಳಕ್ ರಾಮಣ್ಣ ಆಗವನೆ. ಹೇಳಿ ಎಲ್ರು, ಅವನು ಯಾವ ರಾಮಣ್ಣ? ಯಾವ ರಾಮಣ್ಣ ಅವನು? ಅಯ್ಯೋ, ಎಲ್ಲ ಅಂಗಿಸ್ತಾ ಇದ್ದಾರೆ ಫ್ರೆಂಡ್ ಎಲ್ಲ. ಈಗ ಅಳ್ತಾ ಬರ್ತಾವನೆ ರಾಮಣ್ಣ. ಅಪ್ಪನ ಹತ್ರ ಬರ್ತಾವನೆ ಅಳ್ತಾ ಅಳ್ತಾ. ಈಗ ಅಪ್ಪ ಕೇಳ್ತಾನೆ, ಯಾಕಪ್ಪ ಅಳ್ತಾ ಇದೀಯಾ ಅಂತ. ನನ್ನ ಅವ್ರು ಯಾರು ಆಟಕ್ಕೆ ಸೇರಿಸ್ಕೊತಾ ಇಲ್ಲಪ್ಪ. ನೀನ್ ಇಷ್ಟು ಚೆನ್ನಾಗಿದೆಯಲ್ಲ, ಅದಕ್ಕೆ ಅವ್ರು ಸೇರಿಸ್ಕೊಳ್ಳೋದು. ನಾನು ಹೇಳಿದ್ದೆ ತಾನೇ ನಿನ್ಗೆ, ಸ್ನಾನ ಮಾಡು, ಬಟ್ಟೆ ಚೇಂಜ್ ಮಾಡು, ಹಲ್ ಬ್ರಷ್ ಮಾಡು ಅಂತ. ಆದ್ರೂ ನೀ ಮಾಡ್ಲಿಲ್ಲ. ಅದಕ್ಕೆ ಅವರು ನಿನ್ನೆ ಗೇಲಿ ಮಾಡಿ ಕಳಿಸಿದ್ದಾರೆ. ನಾ ಸ್ನಾನ ಮಾಡಲ್ಲ, ಅಲ್ಲಿ ಹುಚ್ಚಲ್ಲ, ಏನಾರ ಮಾಡೋದು. ಈಗ ಸೋಮಣ್ಣ ಬೋತ್ ಕಳ್ಸಿದ್ನ ರಾಮಣ್ಣನ. ಈಗ ಅವನು ಹೊರಗಡೆ ಹೋದ್ನ. ಹೊರಗಡೆಯಿಂದ ಬರ್ಬೇಕಾದ್ರೆ ಒಂದ್ ಮೈಲೆಲ್ಲ ಕಜ್ಜಿಗಳು ಬಂದ್ಬಿಟ್ಟವೆ. ಈಗ ಪುನಃ ಅಪ್ಪನ ಜೊತೆ ಅಳ್ತಾ ಬರ್ತಾ ಇದ್ದಾನೆ, ಕೈ ತೋರಿಸ್ತಾ. ಅಯ್ಯೋ ಅಯ್ಯೋ, ಏನೋ ಇದೆಲ್ಲ, ಮೈ ತುಂಬಾ ಕಜ್ಜಿ ಇದೆಯಲ್ಲೋ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ನಮಸ್ತೆ ಮೇಡಮ್. ನಮಸ್ತೆ, ಬನ್ನಿ ಒಳಗಡೆ. ಏನಾಗೈತೆ ನಿಮ್ಮ ಮಗನ್ಗೆ? ಅಯ್ಯೋ, ಕೈಯೆಲ್ಲ ಇಷ್ಟು ಕಜ್ಜಿ ಬಂದಿದೆಯಲ್ಲ. ಯಾಕೋ ಸ್ನಾನ ಮಾಡ್ತಾ ಇಲ್ವಾ ನೀನು? ಅಯ್ಯೋ, ಗಬ್ಬು ವಾಸನೆ. ಗಬ್ಬು ಹೊಡಿತಾ ಇದಲ್ಲ, ಗಬ್ಬು ವಾಸನೆ ಕಣೋ. ದಿನ ಬಲ್ ಬ್ರಷ್ ಮಾಡಲ್ವಾ ನೀನು? ಮಾಡಲ್ಲ ಮೇಡಮ್ ನಾನು. ಅದಕ್ಕೆ ನಿನ್ ಮೈಯಲ್ಲಿ ಇಷ್ಟು ಕಜ್ಜಿ ಬಂದಿರೋದು. ನೋಡಪ್ಪ, ನಿಮ್ ಮಗನ್ಗೆ ದಿನ ಸ್ನಾನ ಮಾಡಿಸ್ಬೇಕು ತಾನೇ ನೀವು? ಮೇಡಮ್, ನಾನು ಎಷ್ಟು ಹೇಳಿದ್ರು ಅವನು ಸ್ನಾನ ಮಾಡಲ್ಲ ಮೇಡಮ್. ನೋಡಪ್ಪ, ನೀವು ಸ್ನಾನ ಮಾಡಿಲ್ಲ ಅಂದ್ರೆ ದೊಡ್ಡ ಸೂಚಿ ಹಾಕ್ಬಿಡ್ತೀನಿ ಇವಾಗ ನಿನಗೆ. ಈಗ ಮೆಡಿಸಿನ್ ಬರ್ಕೊಡ್ತೀನಿ, ಪ್ರತಿದಿನ ಸ್ನಾನ ಮಾಡಿ ಔಷಧಿ ಹಚ್ಚಿ. ಇವಾಗ ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಅಪ್ಪ ಈಗ ಮಗನ್ಗೆ ಬೈತಾರೆ. ಏನಂತ ಬೈತಾರೆ ನೋಡೋಣ. ಅಪ್ಪ ಬೈತಾ ಇದ್ದಾನೆ ಮಗನ್ಗೆ. ನಿನ್ನಿಂದ ನಂಗೆ ಹಣ ವೇಸ್ಟ್ ಆಯ್ತು. ಈಗ ಔಷಧಿ ಬೇರೆ ತಕ್ಕೊಡ್ಬೇಕು ನಿನ್ಗೆ. ಇನ್ನಾದ್ರೂ ದಿನ ಸ್ನಾನ ಮಾಡು. ನಮ್ದು ವೈಯಕ್ತಿಕ ಸ್ವಚ್ಛತೆ